ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಿ? ನಾನು ಮಸ್ತ್ ಸೂಪರ್ ಡೂಪರ್ ಅದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವ್ಲಾಗ್ಸ್ ಯಾರು ಫಸ್ಟ್ ಟೈಮ್ ನೋಡ್ಕತ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಸದ್ಯಕ್ಕೆ ನಾ ಇನ್ನು ಕಿತ್ಲೆ ಒಳಗದೀನಿ. ಈಗ ಕಿತ್ಲಾಗಿದ್ದ ಎಲ್ಲಿ ಹೊಂಟಿನಿ ಅಂತಂದ್ರೆ ನಮ್ಮೂರಿಂದ ಗ್ರಾಮ ದೇವತೆ ಜಾತ್ರೆ ಬಂತು. ಸೊ ಜಾತ್ರೆಗೆ ಏನಾರ ಖರೀದಿ ಮಾಡಬೇಕು, ಸೀರೆ ತೊಗೋಬೇಕು, ಹುಡುಗರಿಗೆ ಡ್ರೆಸ್ ತೊಗೋಬೇಕು ಅಂಥೇಳಿ ನಾವು ಇವಾಗ ಹೊಂಟೇವಿ. ನಮ್ಮೂರಿಂದ 2 ಕಿಲೋಮೀಟ್ರ್ ಇರುವಂತಹ ಶಿರೋಳ ಹಣ್ಣು. ಇದಕ್ಕೆ ಗ್ರಾಮ ಅನ್ಬೇಕು ಸಿಟಿ ಅನ್ಬೇಕೋ ಗೊತ್ತಿಲ್ಲ. ದೊಡ್ಡ ಸಿಟಿನೂ ಅಲ್ಲ, ಇತ್ತಾಗ ಹಳ್ಳಿನೂ ಅಲ್ಲ, ಹಂಗೈತಿ. ಬಟ್ ಇದ್ರೊಳಗೆ ನಮಗೆ ಎಲ್ಲ ಥರದ್ದು ಸಾಮಾನು ಸಿಗ್ತಾವೆ. ನಾವು ಏನೇ ಖರೀದಿ ಮಾಡಬೇಕಾಗಿತ್ತು ಅಂತಂದ್ರೂ ಕಿರಾಣಿ ಸಾಮಾನು ಆಯ್ತು, ಬಟ್ಟೆ ಖರೀದಾಯ್ತು, ಏನೇ ಇದ್ರೂ ನಾವು ಈ ಶಿರೋಳ ಅನ್ನೋ ಗ್ರಾಮಕ್ಕನ ಬರ್ತೀವಿ. ಸೊ ಹಂಗೆ ನಮಗೆ ಈಗ ಬಟ್ಟೆ ಖರೀದಿಗೆ ಅಂಥೇಳಿ ನಾವೀಗ ಐಶ್ವರ್ಯ ಫ್ಯಾಷನ್ಸಿಗೆ ಬಂದೇವಿ ಶಿರೋಳದೊಳಗೆ. ಸೊ ನಮಗೆ ಏನೇ ರೆಡಿಮೇಡ್ಸ್ ಬೇಕಾಗಿತ್ತು ಅಂತಂದ್ರೂ ನಾವು ಹುಡುಗರಿಗೆ ಏನೋ ಖರೀದಿ ಮಾಡಬೇಕಾಗಿತ್ತು ಅಥವಾ ನಮ್ಗೆ ಏನೋ ತೊಗೋಬೇಕಾಗಿತ್ತು ರೆಡಿಮೇಡ್ಸ್ ಅಂದರೂ ನಾವಿಲ್ಲಿ ಐಶ್ವರ್ಯ ಫ್ಯಾಷನ್ಸ್ಗೆ ಬರ್ತೀವಿ. ಸೊ ಈಗದ ಐಶ್ವರ್ಯ ಫ್ಯಾಷನ್ಸ್ ಅನ್ನಕತ್ತೀವಿ. ಮೊದಲೇಕಿಂದಲೂ ನಾವು ಇಲ್ಲಿ ಬರ್ತಿದ್ದು ಕದ್ದಿಕಾಯರ ಅಂಗಡಿ ಅನ್ಕೊಂತಾನೆ. ಅದು ಊರೊಳಗಿತ್ತು. ಈಗ ಸ್ವಲ್ಪ ಹೊಸ ಬಿಲ್ಡಿಂಗ್ ಆಗಿ ಗೌರ್ಮೆಂಟ್ ಹಾಸ್ಪಿಟಲ್ ಬಾಜು ಮಾಡ್ಯಾರ. ಇಲ್ಲೇ ಸ್ವಲ್ಪ ನಮ್ಮೂರಿಂದ ಇದೊಂಚೂರು ದೂರ ಅನ್ನಿಸಾಕತ್ತೈತಿ ನಮಗೀಗ. ಬಟ್ ನಾವು ಮೊದಲೇಕಿಂದನೂ ಅಂಗಡಿಗೆ ಹೊಕ್ಕಿರೋದ್ರಿಂದ ನಮಗೆ ಬಹಳ ಹತ್ತಿರ, ಅಂದ್ರೆ ಮನಸ್ಸಿಗೆ ಹತ್ತಿರ ಈ ಅಂಗಡಿ. ಸೊ ಅದಕ್ಕೆ ನಮಗೆ ಏನೇ ಬೇಕು ಅನಿಸಿದ್ರು ನಾವು ಇಲ್ಲೇ ಬರ್ತೀವಿ. ನಮಗೆ ಏನೇ ಬೇಕಾದರೂ. ಆಮೇಲೆ ನಾನು ಯಾನಾಗ ಆಲ್ಮೋಸ್ಟ್ 50-60% ಡ್ರೆಸ್ ಇಲ್ಲೇ ತೊಗೊಂಡಿರ್ತೀನಿ ಊರಿಗೆ ಬಂದಾಗೆಲ್ಲನೂ. ಸೊ ಹಂಗೆ ನಮ್ಮ ಅಕ್ಕನೂ ಇಲ್ಲೇ ತೊಗೋತಾಳೆ. ನಮ್ಮ ಅಕ್ಕನ ಮಕ್ಕಳು ಆಮೇಲೆ ನಮ್ಮ ಅಣ್ಣನ ಮಕ್ಕಳಿಗೆ ಏನೇ ಡ್ರೆಸ್ ತೊಗೊಂಡ್ವಿ ಅಂತಂದರೂ ನಾವು ಅಂಗಡಿ ಒಳಗೆ ತೊಗೋತೀವಿ. ಈ ಅಂಗಡಿ ಬಿಟ್ಟು ನಾವು ಎಲ್ಲೂ ಹೋಗೋದೇ ಇಲ್ಲ. ಸೊ ಹಂಗೆ ವೆರೈಟೀಸು ಡ್ರೆಸ್ಸಸ್ಸು ಸಿಗ್ತವೆ, ಅಫೋರ್ಡೆಬಲ್ ಪ್ರೈಸ್ ಒಳಗೂ ಸಿಗ್ತವೆ. ಹೊಸ ಹೊಸ ಕಲೆಕ್ಷನ್ಸು ಈ ಅಂಗಡಿ ಒಳಗೆ ನಮಗೆ ಸಿಗ್ತವೆ. ಸೊ ಹಂಗೆ ನೋಡಾತಿದ್ವಿ ಯಾವ ಥರ ಹೊಸ ಹೊಸ ಕಲೆಕ್ಷನ್ಸ್ ಬಂದವು, ನಾವು ಜಾತ್ರೆಗೆ ಯಾವ ಥರ ತೊಗೋಬಹುದು ಅಂಥೇಳಿ. ಸೊ ಹಳೆ ಟೈಪ್ ತೊಗೊಂಡ್ರೆ ಬೇಸರಾಗಿತ್ತು ನಮ್ಗೆ. ಅಂದ್ರೆ ನೆಟ್ ಟೈಪು ಫ್ರಾಕ್ಸ್ ಬ್ಯಾಡಾಗಿತ್ತು ನಮಗೆ. ಸೊ ಸಿಂಪಲ್ ಆಗಿರಬೇಕು, ಚಲೋ ಅನಿಸ್ಬೇಕು ಅಂಥೇಳಿ ನೋಡಾತಿದ್ವಿ. ಇದು ನಮ್ಮ ಅಕ್ಕನ ಮಗಳಿಗೆ ಗಾಗ್ರಾ ನೋಡಾತಿದ್ವಿ. ಎಷ್ಟು ಚಂದ ಇತ್ತಂದ್ರೆ ಗಾಗ್ರಾ ಮಸ್ತ್ ಇತ್ತು. ವಿತ್ ದುಪ್ಪಟ್ಟ ಇತ್ತು. ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಇತ್ತು. ಅದು ನೋಡಿನ ಅನ್ಸಾಕತ್ತಿತ್ತು ನಮ್ಗೆ. ನಾವು ಸಣ್ಣರಿದ್ದಾಗ ಈ ಥರದ್ದು ಡ್ರೆಸ್ ನಮ್ಗೆ ಇರಲಿಲ್ಲಲ್ಲ ಅಂಥೇಳಿ ಎಷ್ಟೋ ಫೀಲ್ ಮಾಡ್ಕೊಂಡೆ ನಾನು. ಇದು ಅಷ್ಟೇ ಕಲರ್ ಅಂತೂ ಮಸ್ತ್ ಇತ್ತು. ಸ್ಕೈ ಬ್ಲೂ ಭಾಳ ಚಂದ ಡ್ರೆಸ್ ಇದ್ದು. ಒಂದು 11-12 ವರ್ಷದ ಹುಡುಗರಿಗೆ ಅಂತೂ ಮಸ್ತ್ ಡ್ರೆಸ್ ಇದ್ದು. ಇದು ವೈಟೂ ಅಷ್ಟೇ, ವೈಟ್ ಜೊತೆ ಮರೂನ್ ಕಾಂಬಿನೇಷನ್ ಬ್ಲೌಸು. ಭಾಳ ಚಂದ ಗಾಗ್ರಾಸ್ ಇದ್ದು. ನೋಡಕತ್ರನ ನಮಗೂ ಹಾಕೋಬೇಕಲ್ಲ, ಈ ರೀತಿ ನಮ್ಮ ಟೈಮ್ ಒಳಗೂ ಇರಬೇಕಾಗಿತ್ತಲ್ಲ ಅಂಥೇಳಿ ಎಷ್ಟು ಅನ್ಸಾಕತ್ತಿತ್ತು ನಮ್ಗೆ. ನಮ್ಮ ಟೈಮ್ನಾಗ ಈ ಥರದ್ದು ಎಲ್ಲ ಡ್ರೆಸ್ಸಸ್ ಕಲೆಕ್ಷನ್ಸ್ ನಮ್ಮ ಹತ್ರ ಅವಾಗ ಇರಲಿಲ್ಲ. ಬಟ್ ಇವಾಗ ಎಷ್ಟು ವೆರೈಟಿ ನೋಡಿದ್ರೂ ಕಮ್ಮಿನ. ಹಂಗೆ ಈ ಫ್ರಾಕ್ನು ಅಷ್ಟೇ ಭಾಳ ಚಂದ ಅನ್ಸಾಕತ್ತಿತ್ತು. ಒಂಥರ ಎಲಿಗೆಂಟಾಗಿ ಕಾಣಕತ್ತಿತ್ತು. ಮಸ್ತ್ ಕಂಫರ್ಟೇಬಲ್ಲು, ಹಾಕೊಂಡ್ರೆ ಕಂಫರ್ಟೇಬಲ್ಲು ಇರುತ್ತೆ. ಆ ರೀತಿ ಫೀಲ್ ಅನ್ಸಾಕತ್ತಿತ್ತು ನೋಡಿದ ತಕ್ಷಣ. ಬಟ್ಟೆನೂ ಹಂಗೆ ಕ್ವಾಲಿಟಿ ಚಲೋ ಇತ್ತು. ಸೊ ಹಂಗೆ ನೋಡಾತಿದ್ವಿ ಯಾವುದು ತೊಗೋಬೇಕು ಅಂಥೇಳಿ ನೋಡಾತಿದ್ವಿ. ಹಂಗೆ ನಮ್ಮ ಯಾನಾಗೂ ಒಂದಿಷ್ಟು ಡ್ರೆಸ್ ಕಲೆಕ್ಷನ್ಸ್ ನೋಡಾತಿದ್ದೆ. ನೋಡ್ರಿ, ಸಣ್ಣ ಹುಡುಗರಿಗೆ ಆಲ್ರೆಡಿ ಚೂಡಿದಾರ್ ಸೆಟ್ ಬಂದವು. ಸೊ ಈ ರೀತಿ ಚೂಡಿದಾರ್ ಸೆಟ್ ಆಯಿತು, ಫ್ರಾಕ್ಸ್ ಆಯಿತು, ಹಂಗೆ ಜಾಕೆಟ್ ಟೈಪ್ ಡ್ರೆಸ್ ಆಯ್ತು. ಸೊ ಈ ರೀತಿ ನೋಡಾತಿದ್ವಿ. ಹಂಗೆ ಇದೊಂದು ಡಿಫ್ರೆಂಟ್ ಟೈಪ್ ಸೆಟ್ ಇತ್ತು. ಸೊ ನೋಡಾತಿದ್ದೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ. ಹಂಗಲ್ಲ, ಶ್ರಾವಣಕ್ಕೊಮ್ಮೆ ಬರೋ ಸಾಮಾನು ಏನೋ ನೋಡಿಲ್ಲ, ಚೆನ್ನಾಗಿದ್ದಿಲ್ಲ ತೋರಿಸಿದ್ದಗಳ ನೋಡಿ. ಡ್ರೆಸ್ ನೋಡಿ, ಹೊಸ ಡ್ರೆಸ್. ಪಂಚೆ ಉಟ್ಕೊಂಡಂಗೆ ಡ್ರೆಸ್ ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ಚಂದ ಕಾಣ್ಸಕತ್ತಿತ್ತು. ಬಟ್ ಕೆಳಗಿಂದ ಯಾಕೋ ಭಾಳ ಹಿಂಗೆ ಅದು ಥರ ಪಂಚೆ ಉಡಿಸ್ದಂಗೆ ಅನ್ಸಾಕತ್ತಿತ್ತು. ಫುಲ್ ಭಾಳ ಅಗಲ್ ಅನ್ಸಾಕತ್ತಿತ್ತು. ಮ್ಯಾಗಿನ ಟಾಪ್ ಮಾತ್ರ ಮಸ್ತ್ ಕಾಣ್ಸಕತ್ತಿತ್ತು. ಸೊ ಒಂದು ಸಲ ತೊಗೋಬೇಕು ಅನ್ಸಕತ್ತು. ಮತ್ತೊಂದು ಸಲ ಆಕಿಗೆ ಅಡ್ಡಾಡಕ್ಕೆ ಕಂಫರ್ಟೇಬಲ್ ಆಗುತ್ತೋ ಇಲ್ಲೋ ಅಂಥೇಳಿ ಮತ್ತೊಂದಿಷ್ಟು ಫ್ರಾಕ್ಸ್ ನೋಡಾಕತ್ತಿದ್ವಿ. ಭಾಳ ಗ್ರ್ಯಾಂಡ್ ಇರೋದು ಬೇಡ, ಹಂಗೆ ಸಿಂಪಲ್ ಆಗಿರೋದು ಬೇಡ. ಸ್ಕೂಲಿಗೆ ಹಾಕಿ ಕಳಿಸಿದ್ರೂ ಆಕೆಗೆ ಕಂಫರ್ಟೇಬಲ್ ಆಗಿರಬೇಕು. ಸೊ ಆ ರೀತಿನ ನೋಡಾತಿದ್ವಿ. ಇದು ಒಂದು ಚಲೋ ಅನ್ನಿಸ್ತು ಕಲರ್ ಕಾಂಬಿನೇಷನ್ನ. ಆಮೇಲೆ ಸಿಂಪಲ್ ಆಗೂ ಕಾಣಿಸಾಕತ್ತಿತ್ತು. ಸೊ ನಾವು ಏನು ಡ್ರೆಸ್ ಹಾಕಿ ನೋಡಾಕತ್ರು ಆಕೆ ಸುಮ್ಮನೆ ಹಾಕಿಸ್ಕೊತಿದ್ಲು. ಮೊಬೈಲ್ ನೋಡ್ಕೊಂತ ತನ್ನ ಪಾಡಿಗೆ ತಾನು ಇದ್ಲಕ್ಕಿ. ಸೊ ಹಂಗೆ ನಾವು ಒಂದೊಂದು ಡ್ರೆಸ್ ಹಾಕೋದು, ಕಳಿಯೋದು, ಸೊ ಇದೇ ರೀತಿ ನಡ್ಸಾಕತ್ತಿದ್ವಿ ನಮ್ಮದು.
ಅದಾದಮೇಲೆ ಇನ್ನೊಂದು ಫ್ರಾಕ್ ಇತ್ತು, ಅದು ಚಂದ ಕಾಣಿಸಕತ್ತಿತ್ತು. ಈ ರೀತಿ ಇದೊಂದು ಫ್ರಾಕ್ ನೋಡಿದ್ವಿ, ಇದು ಒಂಥರ ಚಂದ ಡಿಫ್ರೆಂಟ್ ಇತ್ತು. ಸೊ ಒಂದು ಫೈನಲ್ ಮಾಡಿ ನೆಕ್ಸ್ಟು ನಮಗೆ ನೈಟಿ ನೋಡತ್ತಿದ್ವಿ. ನೈಟಿ ಆಲ್ಮೋಸ್ಟ್ ನಾನು ಇದೇ ಅಂಗಡಿ ಒಳಗೆ ತೊಗೊಳೋದು. ಈ ಅಂಗಡಿ ಒಳಗೆ ತೊಗೊಂಡಿದ್ದು ನಮ್ಗೆ ಭಾಳ ಕಂಫರ್ಟೇಬಲ್ ಇರ್ತಾವೆ, ಕ್ವಾಲಿಟಿನೂ ಚಲೋ ಬರ್ತಾವೆ, ನಮಗೆ ನಮ್ಮ ಪ್ರೈಸ್ ಒಳಗೆ ಹೊಂದಿರ್ತಾವೆ. ಸೊ ಆ ರೀತಿ ಎಲ್ಲ ಥರದ್ದು ಈ ನೈಟಿ ಇಲ್ಲಿ ಸಿಗ್ತಾವೆ. ಸೊ ನೈಟಿ ಆಲ್ಮೋಸ್ಟ್ ನಾನು ಯಾವಾಗಾರ ತೊಗೊತಿರ್ತೀನಿ ಊರಿಗೆ ಹೋದ್ರೆ. ನಮ್ಮ ಅಕ್ಕ ಅಂತೂ ಖಾಯಂ ಇದೆ ಅಂಗಡಿ ಒಳಗೆ ತೊಗೋತಾಳೆ ನೈಟಿ. ಸೊ ಚಲೋ ಬರ್ತಾವೆ, ಏನೂ ಆಗೋದಿಲ್ಲ. ಕಲರ್ ಗಿಲ್ಲರ್ ಅವ್ರು ಹೇಳಿನ ಕೊಡ್ತಾರೆ, ಯಾವ ಚಲೋ, ಯಾವ ಕಡಿಮೆ ಬಜೆಟ್ನು, ಯಾವ ನಿಮ್ಗೆ ಭಾಳ ದಿನ ಬಾಳಿಕೆ ಬರ್ತವೆ ಎಲ್ಲನೂ ನಮ್ಗೆ ಹೇಳ್ಬಿಡ್ತಾರೆ ಅವರು, ಈ ರೀತಿ ಅದಾವ ಅಂತ ಹೇಳಿ. ಸೊ ಹಂಗೆ ಓನರ್ನು ಅಷ್ಟು ಭಾಳ ಸೋಷಿಯಲ್ ಅದಾರ, ನಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಕಲೆಕ್ಷನ್ಸ್ ನಮಗೆ ಕೊಡ್ತಾರೆ. ಸೊ ಇಲ್ಲ ಅಂದ್ರೆ ಇಲ್ಲ ಈಗಿಲ್ಲ ನೆಕ್ಸ್ಟ್ ವೀಕ್ ಬರ್ತಾವ್ರಿ ಅವಾಗ ತಗೋರಿ ಅಂತ ಅದನ್ನು ಹೇಳ್ತಾರೆ. ಸೊ ಈ ರೀತಿ ಇರೋದ್ರಿಂದ ನಮಗೆ ಅವ್ರ ಅಂಗಡಿಗೆ ಹೋಗೋಕೆ ಭಾಳ ಚಲೋ ಅನಿಸುತ್ತೆ. ಸೊ ಹಂಗೆ ಫೈನಲಿ ನಮ್ಮದು ಎಲ್ಲ ಮುಗಿಸಿ ನೆಕ್ಸ್ಟು ನಾವು ಬಂದಿದ್ದು ವೀರಭದ್ರೇಶ್ವರ ಜವಳಿ ಕ್ಲಾತ್ಸಿಗೆ. ಇವತ್ತು ನೋಡಾತೇನೆ ಈ ಹೆಸರನ್ನು. ಯೂಶ್ವಲಿ ನಾವು ಈ ಅಂಗಡಿಗೆ ಬಾಗಲಕೋಟೆರ ಅಂಗಡಿ ಅಂಥೇಳಿ ಫಿಕ್ಸ್ ಆಗಿಬಿಟ್ಟೇವಿ. ಇಲ್ಲಿ ನಾವು ಸೀರೆ ಕಲೆಕ್ಷನ್ಸ್ ನೋಡಾಕಂಥೇಳಿ ಬಂದ್ವಿ. ಇದು ಬೇರೆ ಅಂಗಡಿ, ಸೀರೆ ತೊಗೋಬೇಕಾಗಿತ್ತು. ಸೊ ಸೀರೆ ನೋಡ್ಬೇಕಂತ ಹೇಳಿ ಬಂದೀವಿ ಈ ಅಂಗಡಿ ಒಳಗೆ. ಆಲ್ಮೋಸ್ಟ್ ಸೀರೆನ ನಾವು ಈ ಅಂಗಡಿ ಒಳಗೆ ತೊಗೋತೀವಿ. ಆ ಅಂಗಡಿ ಒಳಗೆ ರೆಡಿಮೇಡ್ಸ್ ತೊಗೊಂಡ್ರೆ ಸೀರೆ ಎಲ್ಲನೂ ಸೊ ಈ ಅಂಗಡಿ ಒಳಗೆ ತೊಗೋತೀವಿ, ಬಾಗಲಕೋಟೆರ ಅಂಗಡಿ ಅಂಥೇಳಿ. ಹಂಗೆ ನೋಡಾತಿದ್ವಿ ಕಾಟನ್ ಸೀರೆ ಭಾಳ ಕಲೆಕ್ಷನ್ಸ್ ಇದ್ವು ಇವ್ರ ಕಡೆ. ಸೊ ಹಂಗೆ ಕಾಟನ್ ಸೀರೆ ನೋಡಾತಿದ್ವಿ. ಇದು ದೊಡ್ಡವ್ರ ಶಾಪಿಂಗ್ ಇದು ನಮ್ಮವ್ವಾಗ. ಸೊ ಹಿಂಗೆ ದೊಡ್ಡವ್ರಿಗೆ ಅಂಥೇಳಿ ಒಂದಿಷ್ಟು ಕಲೆಕ್ಷನ್ಸನ್ನು ನೋಡಾಕತ್ತಿದ್ವಿ. ಚಲೋ ಕಲೆಕ್ಷನ್ಸ್ ಇದ್ದು, ಚೆಕ್ಸ್ ಒಳಗಾಯಿತು, ಪ್ಲೇನ್ ಒಳಗಾಯಿತು, ಟೆಂಪಲ್ ಬಾರ್ಡ್ರು, ಗಾಯತ್ರಿ ಬಾರ್ಡ್ರು. ಸೊ ಈ ರೀತಿ ಬೇರೆ ಟೈಪ್ಸ್ ಹೇಳತ್ತಿದ್ರು ಅವರು. ಹಂಗೆ ನೋಡಾತಿದ್ವಿ ಯಾವ್ಯಾವ ಟೈಪ್ಸ್ ಬಾರ್ಡರ್ಸ್ ಇರ್ತಾವೆ, ಯಾವ್ಯಾವ ಟೈಪ್ಸ್ ಸ್ಯಾರಿಗಿರ್ತಾವೆ, ಹಿಂಗೆ ಇಳಕಲ್ ಸ್ಯಾರಿ ಟೈಪು. ಸೊ ಅದ್ರೊಳಗೆ ಕಮ್ಮಿ ಬಜೆಟ್ಟಿನೂ, ಜಾಸ್ತಿ ಬಜೆಟ್ಟಿನೂ, ಸಿಲ್ಕ್ ಸ್ಯಾರಿ, ಆಮೇಲೆ ಕಾಟನ್ ಸ್ಯಾರಿ. ಸೊ ಈ ರೀತಿ ಎಲ್ಲ ಇದೊಂದು ಸ್ಯಾರಿ ಭಾಳ ಅಂದ್ರೆ ಭಾಳ ಚಂದ ಅನ್ನಿಸ್ತು ನಮಗೆ. ಸೊ ನೋಡಾತಿದ್ವಿ. ಬೇಕಂದ್ರೆ ನಾವು ಗ್ರೀನ್ ಹೊಲಿಸ್ಕೋಬೋದು ಬೇರೆ ತೊಗೊಂಡು. ಏನು ರೇಟ್ ಅನ್ನದ? ಇಲ್ಲಿ ತೋರಿಸಿದ್ದಿಲ್ಲ ಒಂದು ಈ ಕಲರ್ ಇಟ್ಕೊಂದಿಲ್ಲ ಈ ಕಲರ್ ಅಲ್ಲ, ಇದು ಯಾರ್ದೋ ಇತ್ತಲ್ಲ ಇಂಥ ಕಲರ್ ಎಲ್ಲ ನೋಡಿದ್ ನಾನು. ಅದು ಚಂದ ಐತಿ. ಏನೇನು ಈ ಕಲರ್ ಚಂದ ಕಾಣಿಸ್ತಾವ? ಈ ಕಲರ್ ಚಂದ ಅಲ್ಲ, ಎಲ್ಲಾರ ಉಟ್ಕೊಂಡ್ರ ಎದಕ್ಕದ ದೇವ್ಕಾರ್ಯಕ್ಕದು ಈ ಕಲರ್ ಭಾಳ ಚಂದ ಕೊಂಡ್ಬಿಡ್ತು. ಏನಿದು? ಇವು ಅಷ್ಟು ಇದು ಚಂದ ಐತಲ್ಲ. ಅದು ಚಂದ ಐತೆ. ಇದು ಅದಲ್ದಾನೆ, ಇದು ಬೇರೆ ಐತಿ, ಕಲರ್ ಚಂದ ಐತಿ. ಬೇರೆ ಹಂಗೆ ಇಟ್ರಿ. ಇದು ಚಂದ ಐತೆ ನೋಡು. ಗ್ರೀನ್ ಚಂದ ಐತಲ್ಲ. ಎಷ್ಟು ಸ್ಯಾರಿ ತೋರ್ಸಾಕತ್ತಿದ್ರು ಅವರು, ಅಂದರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸೋಲ್ಲಾಗಿದ್ದು. ಇನ್ನೂ ಹೊಸ ಕಲೆಕ್ಷನ್ಸ್ ತೋರಿಸ್ರಿ, ಇನ್ನೂ ಹೊಸ ತೋರಿಸ್ರಿ ಅಂತ ನಾ ಗಂಟು ಬಿದ್ದಿದ್ವಿ ಅವ್ರಿಗೆ. ಅಂದ್ರೆ ನಮಗೆ 3 ಜನಕ್ಕೂ ಒಂದೇ ಪ್ಯಾಟರ್ನ್ ಒಳಗೆ ಬೇಕಾಗಿತ್ತು. ನನಗೆ, ನಮಕಾಗ ಮತ್ತು ನಮ್ಮ ಅತ್ತಿ ಮಗಳಿಗೆ 3 ಜನಕ್ಕೂ ಒಂದೇ ಪ್ಯಾಟರ್ನ್, ಒಂದೇ ಥರ ಡಿಸೈನ್ ಇರಬೇಕು. ಕಲರ್ ಚೇಂಜ್ ಆದರೂ ನಡೀತೈತಿ, ಬಟ್ ಡಿಸೈನ್ ಎಲ್ಲನೂ ಸೇಮ್ ಇರಬೇಕು. ಸೊ ಆ ರೀತಿನ ನೋಡಾತಿದ್ವಿ. ಅದ್ರ ಸಂಬಂಧ ಭಾಳ ಗುದ್ದಾಡಿ ಫೈನಲಿ ಫೈನಲ್ ಮಾಡಿದ್ವಿ. ರೇಣಾಕತ್ತಿಗೆ ಒಂದ್ಸಲ ಕೊಡು ಅಲ್ವಾ? ಅದು ನಂಗೂ ಎಲ್ಲಿ ಹೋದ್ರು ಗ್ರೀನೇ ಸೇರ್ತಾವೆ.
ಪ್ಯಾರೆಟ್ ಗ್ರೀನ್ ನೋಡ್ಕವಿ. ಫೈನಲಿ ಈ 3 ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ. ಯಾರಿಗೆ ಯಾವ ಸೀರೆ ಅನ್ನೋದನ್ನು ಜಾತ್ರೆ ದಿವಸ ಉಟ್ಕೊಂಡಾಗ ತೋರಿಸ್ತೀನಂತ. ಸೊ ಸದ್ಯಕ್ಕೆ ಇಷ್ಟು ನಮ್ಮದು ಶಿರೋಳ್ ಶಾಪಿಂಗ್ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.